ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೃದ್ಧಾಪ್ಯ ವೇತನದ ಕೇವಲ 100 ರೂಪಾಯಿ ನಂಬಿ ಬದುಕುತ್ತಿರುವಂತಹ ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿತ್ತು ಅಂದರೆ ನಂಬುತ್ತೀರಾ? ಎಸ್, ಬೀದರ್ ಜಿಲ್ಲೆಯಲ್ಲಿ ಅಂತಹದೇ ಒಂದು ದೊಡ್ಡ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ವೃದ್ಧಾಪ್ಯ ವೇತನ, ವಿಕಲಚೇತನ ಅಂತ ಸರ್ಕಾರದ ಪಿಂಚಣಿಯನ್ನೇ ನೆಚ್ಚಿಕೊಂಡಂತಹ ಬರೋಬ್ಬರಿ 82 ಸಾವಿರಕ್ಕೂ ಹೆಚ್ಚು ಜನರ ಪೆನ್ಷನ್ಗೆ ಸರ್ಕಾರಿ ಅಧಿಕಾರಿಗಳು ಒಂದೇ ಏಟಿಗೆ ಸ್ಥಗಿತ ಮಾಡಿದ್ದಾರೆ. ಇದರಿಂದ ಸಾವಿರಾರು ಬಡ ಕುಟುಂಬಗಳು ಈಗ ಕಂಗಾಲಾಗಿದೆ. ಅಸಲಿಗೆ ಅಷ್ಟಕ್ಕೂ ಅಲ್ಲಿ ಆಗಿದ್ದು ಏನ್ ಗೊತ್ತಾ? 1,18,000 ಪಿಂಚಣಿದಾರರನ್ನ ಸಂದೇಹಾಸ್ಪದ ಫಲಾನುಭವಿಗಳು ಅಂತ ಗುರುತಿಸಿದ್ದಾರೆ, ಚೆಕಿಂಗ್ ನಡೆಸಿದ್ದಾರೆ. ಅದರಲ್ಲಿ ಸುಮಾರು 90,000 ಕೇಸ್ಗಳನ್ನ ವೆರಿಫೈ ಮಾಡಿದಾಗ ಕೇವಲ 14,000 ಜನರು ಅಷ್ಟೇ ಎಲಿಜಿಬಲ್ ಆಗಿದ್ದಾರೆ ಅಂತ ಮುಂದುವರಿಸಿದ್ದಾರೆ. ಇನ್ನು ಉಳಿದ ಬರೋಬ್ಬರಿ 82 ಸಾವಿರಕ್ಕೂ ಹೆಚ್ಚಿನ ಪಿಂಚಣಿದಾರರನ್ನ ಸ್ಟಾಪ್ ಮಾಡಿದ್ದಾರೆ ಎನ್ನುವ ವಿಚಾರ ತಿಳಿದು ಬಂದಿದೆ. ಇದಕ್ಕೆ ಅಸಲಿ ಕಾರಣ ಸುಮಾರು 65 ಸಾವಿರಕ್ಕೂ ಹೆಚ್ಚು ಜನ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ವಂತೆ. 6 ಸಾವಿರಕ್ಕೂ ಹೆಚ್ಚು ಜನ ಕೊಟ್ಟಿದ್ದರೂ ಅಡ್ರೆಸ್ ನಲ್ಲಿ ಸಿಗುತ್ತಿಲ್ಲ ಅಂತೆ. ಇನ್ನು 2,500 ಜನರ ಹತ್ತಿರ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಆದಾಯ ಪ್ರಮಾಣ ಪತ್ರ ಇಲ್ವಂತೆ ಎಂಬ ವಿಚಾರ ತಿಳಿದು ಬಂದಿದೆ. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಕತ್ತರಿ ಬಿದ್ದಿದೆ. ಬಾಲಕಿಯಲ್ಲಿ ಬರೋಬ್ಬರಿ 17,980, ಬೀದರ್ನಲ್ಲಿ 15,500, ಔಹತ್ನಲ್ಲಿ 12,200, ಕುಮದಾಬಾದ್ನಲ್ಲಿ 9,700, ಬಸವ ಕಲ್ಯಾಣದಲ್ಲಿ 9,500ಕ್ಕೂ ಹೆಚ್ಚು ಪಿಂಚಣಿಗಳು ನಿಂತಿದೆ. ಇನ್ನು ಹಲವಾರು ತಾಲೂಕಿನಲ್ಲಿ ಕೂಡ ಸಿಕ್ಕಿಲ್ಲ. ಓಡಾಡೋದಕ್ಕೂ ಶಕ್ತಿ ಇಲ್ಲದ ಹಿರಿಯ ಜೀವಗಳು ಕಷ್ಟಪಡುತ್ತಿದ್ದಾರೆ. ಪಿಂಚಣಿಗಾಗಿ ತಹಶೀಲ್ದಾರ್ ಆಫೀಸ್, ನಾಡ ಕಚೇರಿ ಅಂತ ಅಲೆದಾಡುವ ಪರಿಸ್ಥಿತಿಗೆ ಬಂದಿದೆ. ಈ ಬೆಳವಣಿಗೆಯಿಂದ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬಿಲೇದಲೆ ಅವರು ಸರ್ಕಾರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಸರ್ಕಾರ ಜಾರಿ ತಂದಿರುವ ವಾರ್ಷಿಕ ಆದಾಯ 32,000 ರೂಪಾಯಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಎನ್ನುವ ನಿಯಮವೇ ಈ ಎಲ್ಲಾ ಗೊಂದಲಕ್ಕೆ ಮೂಲ ಕಾರಣ. ಈ ಕಠಿಣ ನಿಯಮವನ್ನು ಬೇಗನೆ ವಾಪಸ್ಸು ತೆಗೆದುಕೊಳ್ಳಬೇಕು. ಮೊದಲಿನ ತರಹನೇ ಬಿಪಿಎಲ್ ಕಾರ್ಡ್ ಆಧಾರದ ಮೇಲೆ ಅರ್ಹ ಬಡವರಿಗೆ ಪಿಂಚಣಿ ಕೊಡಬೇಕು. ಇಲ್ಲದಿದ್ದರೆ ಬೀದರ್ನ ಬಡವರ ಜೊತೆ ಸೇರಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಗಂಭೀರ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ.